ಕೈಕೊಟ್ಟ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ರಾಜಕೀಯ ತಬ್ಬಲಿತನ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ವಾತಂತ್ರ್ಯ ಬಂದು ಮುಕ್ಕಾಲು ಶತಮಾನ ಕಳೆದರೂ ಪ್ರಜಾಪ್ರಭುತ್ವದ ಈ ಬೃಹತ್ ವ್ಯವಸ್ಥೆಯಲ್ಲಿ ಒಂದು ಸಮುದಾಯ ಮಾತ್ರ ನಿರಂತರವಾಗಿ ಬೆವರು ಸುರಿಸುತ್ತಲೇ ಇದೆ. ತನ್ನ ಭವಿಷ್ಯವನ್ನ, ತನ್ನ ಅಸ್ತಿತ್ವವನ್ನು ಒಂದೇ ಒಂದು ಪಕ್ಷದ ಮಡಿಲಿಗೆ ಷರತ್ತಿಲ್ಲದೆ ಹಾಕಿ ಕುರುಡು ನಿಷ್ಠೆ ತೋರಿದ ಸಮುದಾಯವಿದ್ದರೆ ಅದು ಕೇವಲ ಮುಸ್ಲಿಂ ಸಮುದಾಯ ಮಾತ್ರ. ಸಂವಿಧಾನ ಬದಲಾಯಿಸ್ತಾರೆ, ಕೋಮುವಾದಿಗಳು ಅಧಿಕಾರಕ್ಕೆ ಬರುತ್ತಾರೆ ಅನ್ನೋ ಹೆದರಿಕೆಯನ್ನು ಹುಟ್ಟುಹಾಕಿ ಈ ಸಮುದಾಯವನ್ನು ಕೇವಲ ವೋಟ್ ಹಾಕುವ ಯಂತ್ರಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಹಾಗೆಲ್ಲೆರಳು ದುಡಿದು ನಮ್ಮ ರಕ್ತ ಬಸಿದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಆದರೆ ಅಧಿಕಾರದ ಹಂಚಿಕೆ, ಟಿಕೆಟ್ ಹಂಚಿಕೆ ಮತ್ತು ಪ್ರಾತಿನಿಧ್ಯದ ಪ್ರಶ್ನೆ ಬಂದಾಗ ಮುಸ್ಲಿಂ ಸಮುದಾಯವನ್ನು ಮನೆಯ ಹೊರಗೆ ಅನಾಥರಂತೆ ನಿಲ್ಲಿಸಲಾಗುತ್ತೆ. ಇದು ಜಾತ್ಯತೀತೆಯ ಹೆಸರಿನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ವಂಚನೆ. ದತ್ತಾಂಶಗಳ ನಗ್ನ ಸತ್ಯ, ಜನಸಂಖ್ಯೆ ಮತ್ತು ಪ್ರಾತಿನಿಧ್ಯದ ನಡುವಿನ ಕಂದಕ. ಒಮ್ಮೆ ನಮ್ಮ ಕಣ್ಣು ಮುಂದಿರುವ ಕಠೋರ ಅಂಕಿಅಂಶಗಳನ್ನು ನೋಡಿ. 2011 ಅಧಿಕೃತ ಜನಗಣತಿಯ ಪ್ರಕಾರವೇ ರಾಜ್ಯದ 6.11 ಕೋಟಿ ಜನಸಂಖ್ಯೆಯಲ್ಲಿ ಮುಸ್ಲಿಮರು 12.92% ಅಂದರೆ ಸುಮಾರು 78,93,000. ಇತ್ತೀಚಿನ ಕಾಂತರಾಜು ಆಯೋಗದ ಸಾಮಾಜಿಕ ಆರ್ಥಿಕ ಗಣತಿಯ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ 12.87% 18.08% ಎಂದು ಅಂದಾಜಿಸಲಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಾತಿನಿಧ್ಯವು ಜನಸಂಖ್ಯೆಯ ಆಧಾರದ ಮೇಲೆ ಸಿಗಬೇಕು. ಆ ಲೆಕ್ಕಾಚಾರದ ಪ್ರಕಾರ 224 ಸ್ಥಾನಗಳಿರುವ ಕರ್ನಾಟಕ ವಿಧಾನಸಭೆಯಲ್ಲಿ ಕನಿಷ್ಠ 28ರಿಂದ 35 ಮುಸ್ಲಿಂ ಶಾಸಕರು ಇರಲೇಬೇಕಿತ್ತು. ಆದರೆ 2023 ಚುನಾವಣೆಯಲ್ಲಿ ಆಯ್ಕೆಯಾದ ಮುಸ್ಲಿಂ ಶಾಸಕರು ಎಷ್ಟು ಗೊತ್ತೇ? ಕೇವಲ ಬೆರಳೆಣಿಕೆಯ 9 ಮಂದಿ ಮಾತ್ರ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಮುಸ್ಲಿಮರಿಗೆ ಮಾಡಿರುವ ಮೋಸದ ಅರಿವಾಗುತ್ತೆ. 1952 ಮೊದಲ ಚುನಾವಣೆಯಲ್ಲಿ 5 ಮುಸ್ಲಿಂ ಶಾಸಕರಿದ್ದರು. 1978 ದೇವರಾಜ ಅರಸು ಅವರ ಅಧಿಕಾರಾವಧಿಯಲ್ಲಿ ಅತಿ ಹೆಚ್ಚು ಅಂದರೆ 17 ಮುಸ್ಲಿಂ ಶಾಸಕರು ಆಯ್ಕೆಯಾಗಿ ವಿಧಾನಸೌಧ ಪ್ರವೇಶಿಸಿದ್ದರು. ಆದರೆ ಅಂದಿನಿಂದ ಇಂದಿನವರೆಗೆ ಮುಸ್ಲಿಮರ ಜನಸಂಖ್ಯೆ ದುಪ್ಪಟ್ಟಾಗಿದ್ದರೂ ಶಾಸಕರ ಸಂಖ್ಯೆಯನ್ನು ವ್ಯವಸ್ಥಿತವಾಗಿ ಕುಗ್ಗಿಸಲಾಗಿದೆ. 1983 ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಂತೂ ಈ ಸಂಖ್ಯೆ ಕೇವಲ 2ಕ್ಕೆ ಕುಸಿದಿತ್ತು. ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿಯನ್ನು ನೋಡಿ. ತಮಗೆ ಕಡಿಮೆ ಬೆಂಬಲ ನೀಡಿದ ಸಮುದಾಯಗಳಿಗೆ ಮಣೆ ಹಾಕುತ್ತೆ. 2023 ಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಶಾಸಕರಲ್ಲಿ 37 ಮಂದಿ ಲಿಂಗಾಯತರು. 34 ಸಚಿವರ ಸಂಪುಟದಲ್ಲಿ 14 ಮಂದಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿದ್ದಾರೆ. ಆದರೆ 90%ಗೂ ಹೆಚ್ಚು ಒಗ್ಗಟ್ಟಿನಿಂದ ಮತ ಹಾಕಿದ ಮುಸ್ಲಿಮರಿಗೆ ಸಿಕ್ಕಿದ್ದು ಕೇವಲ 9 ಶಾಸಕ ಸ್ಥಾನ ಮತ್ತು 2 ಸಚಿವ ಸ್ಥಾನ. ಬೇರೆ ಸಮುದಾಯದವರು ಟಿಕೆಟ್ ಕೇಳಿದರೆ ಅದು ಸಮುದಾಯದ ಹಕ್ಕು, ಮುಸ್ಲಿಮರು ಕೇಳಿದರೆ ಗೆಲ್ಲುವ ಸಾಮರ್ಥ್ಯ ಇಲ್ಲ ಅನ್ನೋ ಕುಂಟು ನೆಪ. ಈ ದರಿದ್ರ ವ್ಯವಸ್ಥೆಯನ್ನು ಇನ್ನು ಎಷ್ಟು ಕಾಲ ಸಹಿಸಿಕೊಳ್ಬೇಕು? ದಾವಣಗೆರೆ ದಕ್ಷಿಣದ ದ್ರೋಹ, ಜಮೀರ್ ಅಹಮದ್ ಅಸಹಾಯಕತೆ. ಕಾಂಗ್ರೆಸ್ ಈ ಸಮುದಾಯವನ್ನು ಹೇಗೆ ತನ್ನ ಜೀತದಾಳುಗಳಂತೆ ನಡೆಸಿಕೊಳ್ತಿದೆ ಅನ್ನೋದಕ್ಕೆ ಇತ್ತೀಚಿನ ಅತ್ಯಂತ ಕರಾಳ ಮತ್ತು ಜೀವಂತ ಉದಾಹರಣೆ ಅಂದರೆ ಅದು 2026 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ದಶಕಗಳಿಂದ ಈ ಕ್ಷೇತ್ರವು ಕೇವಲ ಮುಸ್ಲಿಮರ ಬೆಂಬಲದಿಂದಲೇ ಶಾಮನೂರು ಕುಟುಂಬದ ಭದ್ರ ಕೋಟೆಯಾಗಿ ಉಳಿದುಕೊಂಡಿತ್ತು. ಒಟ್ಟು 2.3 ಲಕ್ಷ ಮತದಾರರಿರುವ ಈ ಕ್ಷೇತ್ರದಲ್ಲಿ ಬರೋಬ್ಬರಿ 88,000 ಮುಸ್ಲಿಂ ಮತದಾರರಿದ್ದಾರೆ ಅಂತ ಅಂದಾಜಿಸಲಾಗಿದೆ. 4 ಬಾರಿಯ ಶಾಸಕ 94 ವರ್ಷದ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಈ ಬಾರಿಯಾದರೂ 40 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಮುಸ್ಲಿಂ ನಾಯಕರಿಗೆ ಟಿಕೆಟ್ ನೀಡಬೇಕು ಅನ್ನೋ ಕೂಗು ಸಮುದಾಯದಿಂದ ಎದ್ದಿತ್ತು. ಖುದ್ದು ಶಾಮನೂರು ಅವರೇ ತಮ್ಮ ನಂತರ ಮುಸ್ಲಿಮರಿಗೆ ಅವಕಾಶ ಕೊಡುವ ಭರವಸೆ ನೀಡಿದ್ದರು ಎನ್ನಲಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಾಡಿದ್ದೇನು? ಮುಸ್ಲಿಮರ ತ್ಯಾಗ ಮತ್ತು ನಿಷ್ಠೆಯನ್ನು ಕಡೆಗಣಿಸಿ ಕೇವಲ ಕುಟುಂಬ ರಾಜಕಾರಣವನ್ನು ಪೋಷಿಸಲು ಸಚಿವ SS ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಕೇವಲ 27 ವರ್ಷದ ಯುವಕ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಿಸಿದರು. ಒಂದೇ ಕುಟುಂಬದಲ್ಲಿ ಅಪ್ಪ ಸಚಿವ, ಅಮ್ಮ ಸಂಸದೆ, ಈಗ ಮಗನು ಶಾಸಕನಾಗಬೇಕು.
ಇದನ್ನು ಕಂಡು ರೊಚ್ಚಿಗಿದ್ದ ರಾಜ್ಯದ ಪ್ರಭಾವಿ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರಿಗೆ ಟಿಕೆಟ್ ನೀಡದಿದ್ದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ಹೈಕಮಾಂಡ್ಗೆ ಎಚ್ಚರಿಸಿದರಂತೆ. ಆದರೆ ದಶಕಗಳಿಂದ ಪಕ್ಷವನ್ನು ಕಟ್ಟಿ ಇಡೀ ಸಮುದಾಯವನ್ನು ಕಾಂಗ್ರೆಸ್ ಪಾದದಡಿ ತಂದಿಟ್ಟ ಒಬ್ಬ ನಾಯಕನನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿಕೊಂಡ ರೀತಿ ಹೇಗಿತ್ತು? ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಮೀರ್ ಅವರ ಎಚ್ಚರಿಕೆಯನ್ನು ಧಿಮಾಕಿನಿಂದ ತಿರಸ್ಕರಿಸಿ ಬೇಕಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಅಂತ ದರ್ಪದಿಂದ ಗುಡುಗಿದ್ರು ಎನ್ನಲಾಗಿದೆ. ಇದೇ ಮಾತು ಈಶ್ವರ್ ಖಂಡ್ರೆ, MB ಪಾಟೀಲ್ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರೆ ಸುರ್ಜೇವಾಲಾ ಹೀಗೆ ಗುಡುಗ್ತಿದ್ರೆ? ಖಂಡಿತ ಇಲ್ಲ, ನೋ ನೆವರ್. ಒಬ್ಬ ಮುಸ್ಲಿಂ ನಾಯಕನಿಗೆ ಈ ಕಾಂಗ್ರೆಸ್ ಪಾರ್ಟಿಯಲ್ಲಿರುವ ಬೆಲೆ ಇಷ್ಟೇ. ಈ ಅಹಂಕಾರದ ವಿರುದ್ಧವೇ ದಾವಣಗೆರೆಯ ಮುಸ್ಲಿಮರು ಎಚ್ಚೆತ್ತು 40 ವರ್ಷಗಳಿಂದ ಶಾಮನೂರು ಕುಟುಂಬದ ನಿಷ್ಠಾವಂತ ಬೆಂಬಲಿಗರಾಗಿದ್ದ ಸಾದಿಕ್ ಪೈಲ್ವಾನ್ ಅವರನ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ದಾರೆ. ಸಾದಿಕ್ ಅವರು ಹೈಕಮಾಂಡ್ ನಮಗೆ ವಂಚಿಸಿದೆ, ನಾನು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಗುಡುಗಿದ್ದಾರೆ. ಈ ಗುಡುಗನ್ನ ಸಮುದಾಯ ಜಮೀರ್ ಅಹಮದ್ ಅವರಿಂದ ನಿರೀಕ್ಷಿಸುತ್ತಿದೆ. ಜಮೀರ್ ಅವರಿಗಿರುವ ಕೆಪಾಸಿಟಿಗೆ ಹೈಕಮಾಂಡ್ ಅನ್ನು ಕೂಡ ಹೇಳದಂತೆ ಕೇಳುವಂತೆ ಮಾಡಬಹುದು. ಅವರ ಶಕ್ತಿಯ ಅರಿವು ಅವರಿಗೆ ಇಲ್ಲ. ಇವರು ಸದಾಕಾಲ ಸಿದ್ದರಾಮಯ್ಯವರ ಬಾಲ ಹಿಡ್ಕೊಂಡು ಇಲ್ಲವೇ ಹೋದಲ್ಲಿ ಬಂದಲ್ಲಿ ರೀಲ್ಸ್ ಮಾಡಿಕೊಂಡು ಕಾಲ ಕಳೀತಿದ್ದಾರೆ. ಇವರು ವಸತಿ ಇಲಾಖೆಯಲ್ಲಿ ಮಾಡಿರುವ ಒಳ್ಳೆಯ ಕೆಲಸಗಳ ಕಾರಣ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಇದನ್ನು ಬಳಸಿಕೊಂಡು ತನ್ನ ನಂಬಿಕೆಯ ಶಾಸಕರನ್ನ ಒಗ್ಗೂಡಿಸಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಖಡಕ್ಕಾಗಿ ಹೇಳಿದಂತೆ ಕಾಂಗ್ರೆಸ್ ಎಂಬ ಉರಿಯುವ ಮನೆಯಿಂದ ಹೊರಗೆ ಬರಬೇಕು. ಇಲ್ಲವೇ ಹೈಕಮಾಂಡ್ಗೆ ತಮ್ಮ ಪವರ್ ತೋರಿಸಬೇಕಿದೆ. ಮುಸ್ಲಿಂ ಸಮುದಾಯ ಒಬ್ಬ ನೇತಾರನಿಗಾಗಿ ದಶಕಗಳಿಂದ ಚಾತಕ ಪಕ್ಷಿಯಂತೆ ಕಾಯ್ತಿದೆ. ಇದೀಗ ಜಮೀರ್ ಆ ಸ್ಥಾನ ತುಂಬುವಂತೆ ಕಾಣ್ತಿದ್ದಾರೆ. ಸಮುದಾಯಕ್ಕಾಗಿ ತಮ್ಮ ಸರ್ಕಾರದಲ್ಲಿರುವ ಸಮುದಾಯದ ಉಳಿದ ನೇತಾರರನ್ನು ಒಗ್ಗೂಡಿಸಿ ಸಮುದಾಯದ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮೆಸೇಜ್ ತಲುಪಿಸಬೇಕಿದೆ. ಈ ಛಾತಿಯನ್ನು ತೋರಿಸಲು ಜಮೀರ್ ಅವರಿಗೆ ಇದಕ್ಕಿಂತಲೂ ಬೆಸ್ಟ್ ಟೈಮ್ ಬರೋದಿಲ್ಲ. ಇನ್ನಾದರೂ ಜಮೀರ್ ಅವರು ತಮ್ಮ ಕಣ್ಣಿಗೆ ಕಟ್ಟಿಕೊಂಡಿರುವ ಕುದುರೆಯ ಕಣ್ಕಾಪನ್ನ ಕಿತ್ತೆಸೆದು ವಿಶಾಲವಾದ ಜಗತ್ತನ್ನು ನೋಡಬೇಕಿದೆ. DK ಶಿವಕುಮಾರ್ಗೆ ಆಗೋದಾದರೆ CM ಸಿದ್ದರಾಮಯ್ಯಗೆ ಆಗೋದಿಲ್ವಾ? ಕಳೆದ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸೆಡ್ಡು ಹೊಡೆದು ಇಕ್ಬಾಲ್ ಹುಸೇನ್ರನ್ನ ಗೆಲ್ಲಿಸಿಕೊಂಡು ಬಂದವರು CM DK ಶಿವಕುಮಾರ್. ಅದೇ ದಾವಣಗೆರೆ ಕ್ಷೇತ್ರಕ್ಕೆ ಬಂದಾಗ ಯಾಕೆ ಈ ರೀತಿ ಧೈರ್ಯ ತೋರಿಸಲು ಸಾಧ್ಯವಿಲ್ಲ? CM ಸಿದ್ದರಾಮಯ್ಯ ಬಡವರ ದೀನ ದಲಿತರ ಪರ ಅಂತ ಕರೆಸ್ಕೊಳ್ತಾರಲ್ಲ, ಯಾಕೆ ಒಬ್ಬನೇ ಒಬ್ಬ ಮುಸಲ್ಮಾನ ಅಭ್ಯರ್ಥಿಯನ್ನ ದಾವಣಗೆರೆಯಿಂದ ಗೆಲ್ಲಿಸಿಕೊಂಡು ಬರಲು ಸಿದ್ದರಾಮಯ್ಯನವರಿಗೆ ಆಗೋದಿಲ್ವಾ? ಹೈಕಮಾಂಡ್ ಹಾಗೂ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡಿದ SS ಮಲ್ಲಿಕಾರ್ಜುನ್ ಮಗನಿಗೆ B.Farm ಕೊಡುವ ಮೂಲಕ ಉಳಿದವರಿಗೆ ಏನು ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾರೆ ಇವರು? B.Farm ಸಿಗುವ ಮೊದಲೇ ನಾಮಿನೇಷನ್ ಫೈಲ್ ಮಾಡಿ ಹೈಕಮಾಂಡ್ಗೆ ಟಾಂಗ್ ಕೊಟ್ಟ ಶಾಮನೂರು ಫ್ಯಾಮಿಲಿಯ ಬ್ಲಾಕ್ ಮೇಲ್ಗೆ CM ಹಾಗೂ DCM ಮಣಿಲಿಕ್ಕೆ ಕಾರಣವೇನು? ಕಾಂಗ್ರೆಸ್ ಅನ್ನ ಶತಮಾನಗಳಿಂದ ಬೆಂಬಲಿಸಿಕೊಂಡು ಬಂದ ಒಂದಿಡೀ ಸಮುದಾಯಕ್ಕೆ CM ಸಿದ್ದರಾಮಯ್ಯ ಮಾಡಿದ ದ್ರೋಹವಲ್ವೇ ಇದು? ಗೆಲ್ಲುವ ಸಾಮರ್ಥ್ಯದ ದೊಡ್ಡ ಸುಳ್ಳು ಮತ್ತು ಮುಸ್ಲಿಂ ಕ್ಷೇತ್ರಗಳ ವ್ಯವಸ್ಥಿತ ಹೈಜಾಕ್. ಟಿಕೆಟ್ ಕೇಳಿದಾಗಲೆಲ್ಲ ಮುಸ್ಲಿಮರನ್ನ ನಿಲ್ಲಿಸಿದ್ರೆ ಹಿಂದೂಗಳು ವೋಟ್ ಹಾಕಲ್ಲ, ಗೆಲ್ಲುವ ಸಾಮರ್ಥ್ಯ ಅಂದ್ರೆ ವಿನ್ನಬಿಲಿಟಿ ಇಲ್ಲ ಅನ್ನೋ ಅತಿ ದೊಡ್ಡ ಸುಳ್ಳನ್ನ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ತಲೆಗೆ ಕಟ್ಟುತ್ತಲೇ ಬಂದಿದೆ. ವಾಸ್ತವದಲ್ಲಿ ಮುಸ್ಲಿಮರು ಅತಿ ಹೆಚ್ಚು ಜನಸಂಖ್ಯೆ ಇರುವ ಕ್ಷೇತ್ರಗಳನ್ನು ಕೂಡ ಬೇರೆ ಸಮುದಾಯಕ್ಕೆ ಬರೆದುಕೊಡುವ ವಂಚಕ ವ್ಯವಸ್ಥೆಯನ್ನ ಈ ಕಾಂಗ್ರೆಸ್ ರೂಪಿಸುತ್ತಾ ಬಂದಿದೆ. ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರವನ್ನು ನೋಡಿ, ಇಲ್ಲಿ 37.6% ಮುಸ್ಲಿಂ ಮತದಾರರಿದ್ದಾರೆ. ಇದು ಮುಸ್ಲಿಮರ ಭದ್ರ ಕೋಟೆಯಾಗಿತ್ತು. 2013ರಲ್ಲಿ ಇಲ್ಲಿ CK ಅಬ್ದುಲ್ ರೆಹಮಾನ್ ಶರೀಫ್ ಅವರು ಕೇವಲ 5136 ಮತಗಳಿಂದ ಸೋತಿದ್ರು. ಆ ಒಂದು ಸೋಲನ್ನೇ ನೆಪವಾಗಿಟ್ಕೊಂಡು ಆ ಬಳಿಕ 2018 ಮತ್ತು 2023ರಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸಿ ಕುರುಬ ಸಮುದಾಯದ ಭೈರತಿ ಸುರೇಶ್ ಅವರಿಗೆ ಟಿಕೆಟ್ ಕೊಟ್ಟು ಮುಸ್ಲಿಮರ ಮತಗಳಿಂದ ಅವರನ್ನ ಗೆಲ್ಲಿಸಿ ಸಚಿವರನ್ನಾಗಿ ಮಾಡಲಾಯಿತು. ಇನ್ನು ಹೈದರಾಬಾದ್ ಕರ್ನಾಟಕದ ಗುಲ್ಬರ್ಗ ಅಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನ ಒಮ್ಮೆ ಗಮನಿಸಿ ನೀವು. ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ಅಪಾರವಾಗಿದೆ. ಆದರೆ ಅಲ್ಲಿ ಕೊನೆಯ ಬಾರಿಗೆ ಮುಸ್ಲಿಂ ಸಂಸದ ಅಂದ್ರೆ ಇಕ್ಬಾಲ್ ಅಹಮದ್ ಸರ್ಡಿಗಿ ಗೆದ್ದಿದ್ದು 2004ರಲ್ಲಿ. ಅಚ್ಚರಿ ಅಂದರೆ ಕಳೆದ 20 ವರ್ಷಗಳಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಒಬ್ಬ ಮುಸ್ಲಿಂ ಸಂಸದನನ್ನ ಲೋಕಸಭೆ ಕಳಿಸಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ.
ಗುಲ್ಬರ್ಗಾ ಕ್ಷೇತ್ರವನ್ನ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಗೆ ಮೀಸಲಿಟ್ಟು ಮುಸ್ಲಿಮರ ರಾಷ್ಟ್ರೀಯ ಧ್ವನಿಯನ್ನ ಶಾಶ್ವತವಾಗಿ ಅಡಗಿಸಲಾಗಿದೆ. ಆದರೆ ಮುಸ್ಲಿಮರು ಗೆಲ್ಲೋದಿಲ್ಲ ಅನ್ನುವರಿಗೆ 2023ರ ರಾಮನಗರದ ಪಾಠ ನೆನಪಿರಲಿ. ಒಕ್ಕಲಿಗರೇ ನಿರ್ಣಾಯಕವಾಗಿರುವ ದೇವೇಗೌಡರ ಭದ್ರ ಕೋಟೆಯಾಗಿರುವ ರಾಮನಗರದಲ್ಲಿ ಎಚ್.ಎ. ಇಕ್ಬಾಲ್ ಹುಸೇನ್ ಅವರನ್ನ ಕಣಕ್ಕಿಳಿಸಿ ಸಾಕ್ಷಾತ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬರೋಬ್ಬರಿ 10,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸುವ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ರನ್ನ ಒಕ್ಕಲಿಗರ ಮತಗಳಿಂದಲೇ ಗೆಲ್ಲಿಸುವ ತಾಕತ್ತಿರುವ ಕಾಂಗ್ರೆಸ್ಗೆ ದಾವಣಗೆರೆಯಲ್ಲಿ ಅಥವಾ ಗುಲ್ಬರ್ಗದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಗೆಲ್ಲಿಸುವ ತಾಕತ್ತಿಲ್ವೇ? ಉದ್ದೇಶ ಸ್ಪಷ್ಟವಿದೆ. ಮುಸ್ಲಿಮರನ್ನ ಸ್ವತಂತ್ರ ನಾಯಕರನ್ನಾಗಿ ಕಿಂಗ್ ಮೇಕರ್ಗಳನ್ನಾಗಿ ಬೆಳೆಯಲು ಬಿಡೋದಿಲ್ಲ ಅನ್ನೋದೇ ಇವರ ಹಿಡನ್ ಅಜೆಂಡಾ. ಹಿರಿಯ ಮುಸ್ಲಿಂ ನಾಯಕರ ವ್ಯವಸ್ಥಿತ ನಿರ್ಮೂಲನೆ. ಇದು ಕೇವಲ ಟಿಕೆಟ್ ನಿರಾಕರಣೆಯ ಪ್ರಶ್ನೆಯಲ್ಲ, ಇದು ಮುಸ್ಲಿಂ ನಾಯಕತ್ವವನ್ನು ಬೇರು ಸಹಿತ ಕಿತ್ತು ಹಾಕುವ ಷಡ್ಯಂತ್ರ. ರಾಜ್ಯದ ಅತ್ಯಂತ ಹಿರಿಯ ನಾಯಕರಾಗಿದ್ದ, ಕೇಂದ್ರ ರೈಲ್ವೆ ಸಚಿವರಾಗಿ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದ ದಿವಂಗತ ಸಿ.ಕೆ. ಜಾಫರ್ ಶರೀಫ್ ಅವರನ್ನ ಕಾಂಗ್ರೆಸ್ ಹೇಗೆ ಮೂಲೆಗುಂಪು ಮಾಡಿತ್ತು ಅನ್ನೋದು ದೊಡ್ಡ ಇತಿಹಾಸ. 2014ರಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಿ ಅವರ ರಾಜಕೀಯ ಜೀವನವನ್ನು ಅವಮಾನಕರವಾಗಿ ಅಂತ್ಯಗೊಳಿಸಲಾಯಿತು. ಹಾಗೆ ಮತ್ತೊಬ್ಬ ಡೇರ್ ಅಂಡ್ ಡೆವಿಲ್ ನಾಯಕರೆಂದೇ ಖ್ಯಾತರಾಗಿದ್ದ ರೋಷನ್ ಬೇಗ್ ಅವರನ್ನ ಬೇರೆ ಬೇರೆ ಕಾರಣಗಳನ್ನು ತೋರಿಸಿ ಮೂಲೆಗುಂಪು ಮಾಡಲಾಯಿತು. ಇದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6 ಬಾರಿ ಶಾಸಕರಾಗಿದ್ದ ಅಪ್ರತಿಮ ಮುಸ್ಲಿಂ ನಾಯಕ ದಿವಂಗತ ಖಮರುಲ್ ಇಸ್ಲಾಂ ಅವರನ್ನ 2016ರಲ್ಲಿ ಸಿದ್ದರಾಮಯ್ಯ ಸಂಪುಟದಿಂದ ನಿರ್ದಯವಾಗಿ ಕಿತ್ತು ಹಾಕಿದರು. ಖಮರುಲ್ ಇಸ್ಲಾಂ ಅವರು ತಮ್ಮ ಕೊನೆಗಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಸ್ಲಿಂ ಸಮುದಾಯಕ್ಕೆ ದ್ರೋಹ ಬಗೆದಿದ್ದಾರೆ, ನನ್ನನ್ನು ಸಂಪುಟದಿಂದ ತೆಗಿಲಿಕ್ಕೆ ಅವರೇ ಕಾರಣ ಅಂತ ಕಣ್ಣೀರಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ವಂತ ಬಲದಿಂದ ಬೆಳೆದು ನಿಲ್ಲುವ ಯಾವುದೇ ಮುಸ್ಲಿಂ ನಾಯಕನನ್ನ ಕಾಂಗ್ರೆಸ್ ಎಂದಿಗೂ ಸಹಿಸೋದಿಲ್ಲ ಅನ್ನೋದಕ್ಕೆ ಈ 3 ದಿಗ್ಗಜ ನಾಯಕರ ಕಣ್ಣೀರೇ ಸಾಕ್ಷಿ. MLC ಎಂಬ ಲಾಲಿಪಾಪ್ ಟಿಕೆಟ್ ಕೈ ತಪ್ಪಿದಾಗೆಲ್ಲ ಮುಸ್ಲಿಮರ ಬಂಡಾಯವನ್ನು ಶಮನ ಮಾಡಲು ಕಾಂಗ್ರೆಸ್ ನಾಯಕರು ಒಡ್ಡುವ ದೊಡ್ಡ ಲಾಲಿಪಾಪ್ ಅಂದರೆ ನಿಮಗೆ MLC ಅಥವಾ ರಾಜ್ಯಸಭೆ ಸ್ಥಾನ ಕೊಡ್ತೇವೆ ಅನ್ನೋ ಭರವಸೆ. ರಾಜ್ಯಸಭೆಗೆ ಸೈಯದ್ ನಾಸಿರ್ ಹುಸೇನ್ ಅವರನ್ನು ಕಳುಹಿಸಿ ಇಡೀ ಸಮುದಾಯದ ಬಾಯಿಗೆ ಬೀಗ ಹಾಕಲಾಗುತ್ತೆ. ಆದರೆ MLC ಸ್ಥಾನಗಳು ಖಾಲಿ ಆದಾಗ ಏನಾಗುತ್ತೆ ಗೊತ್ತಾ? ಇತ್ತೀಚೆಗೆ 4 MLC ಸ್ಥಾನಗಳು ಖಾಲಿ ಆದವಲ್ಲ, ಅವುಗಳನ್ನು ಆರತಿ ಕೃಷ್ಣ, FH ಜಕ್ಕಪ್ಪನವರ್, ಕೆ ಶಿವಕುಮಾರ್, ರಮೇಶ್ ಬಾಬು ಅವರಿಗೆ ನೀಡಲಾಯಿತೇ ಹೊರತು ಯಾವೊಬ್ಬ ಮುಸ್ಲಿಮರಿಗೂ ಆ ಸ್ಥಾನ ಸಿಗಲಿಲ್ಲ. ಈ ಸಮುದಾಯದ ನಾಯಕರನ್ನ ಕೇವಲ ರಬ್ಬರ್ ಸ್ಟ್ಯಾಂಪ್ಗಳನ್ನಾಗಿ ಬಳಸಿಕೊಳ್ಳಲಾಗ್ತಿದೆ. ಇದಕ್ಕೆ ಮುಸ್ಲಿಂ ನಾಯಕರು ಹೊರತಲ್ಲ, ಮುಸ್ಲಿಂ ಸಮುದಾಯ ಇಂದು ರಾಜಕೀಯವಾಗಿ ಅನಾಥವಾಗಿದೆ. ಹಲವಾರು ಧಾರ್ಮಿಕ ಮತ್ತು ರಾಜಕೀಯ ನಾಯಕರು ಸಮುದಾಯದ ಹಿತಕ್ಕಿಂತ ತಮ್ಮ ಕುರ್ಚಿ ಮತ್ತು ಕಾಂಗ್ರೆಸ್ ಪಕ್ಷದ ಗುಲಾಮಗಿರಿಗೆ ಹೆಚ್ಚು ಜೋತು ಬಿದ್ದಿದ್ದಾರೆ. ಜಮೀರ್ ಅಹಮದ್ ಅವರು ಎಂಥ ದುರ್ಬಲ ನಾಯಕರೆಂದರೆ ಹೈಕಮಾಂಡ್ ಎದುರು ನಿಂತು ತಮ್ಮ ಹಕ್ಕನ್ನು ಕೇಳಿದರೂ ಕೂಡ ಪಡೆಯಲು ಸೋತಿರೋದು ಕಣ್ಣಿಗೆ ಕಾಣುತ್ತೆ. ಒಂದರ್ಥದಲ್ಲಿ ಇವರೆಲ್ಲ ಬೆನ್ನಿಗೆ ಚೂರಿ ಹಾಕುವವರನ್ನೇ ಅಪ್ಪಿಕೊಳ್ತಿದ್ದಾರೆ. ಪ್ರಾತಿನಿಧ್ಯ ಭಿಕ್ಷೆ ಅಲ್ಲ, ಕಸಿದುಕೊಳ್ಳೋದು ತಪ್ಪಲ್ಲ. ಇದು ಗಂಭೀರವಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರ್ನಂತಹ ಕುಟುಂಬ ರಾಜಕಾರಣಿಗೆ ಇಂದು ತಲೆಬಾಗಿದ್ರೆ ಭವಿಷ್ಯದಲ್ಲಿ ಕರ್ನಾಟಕದಾದ್ಯಂತ ಮುಸ್ಲಿಂ ಪ್ರಾತಿನಿಧ್ಯಕ್ಕೆ ಶಾಶ್ವತವಾಗಿ ದಾರಿ ಮುಚ್ಚಿ ಹೋಗುತ್ತೆ. ನೆನಪಿರಲಿ, ರಾಜಕೀಯ ಮಾದರಿಗಳು ಒಮ್ಮೆ ಸ್ಥಾಪಿತವಾದರೆ ಅವು ದೀರ್ಘಕಾಲ ಮುಂದುವರಿಯುತ್ತವೆ. ಇಂದು ಮಾಡಿಕೊಳ್ಳುವ ಒಂದೇ ಒಂದು ರಾಜಿ ಮುಂದಿನ ಪೀಳಿಗೆಗೆ ಮಾಡುವ ಅತಿ ದೊಡ್ಡ ದ್ರೋಹವಾಗುತ್ತೆ. ಸೋಲಿನ ಭಯ ಬೇಡ, ಸೋಲು ಕೂಡ ಪ್ರಜಾಪ್ರಭುತ್ವದ ಒಂದು ಪ್ರಬಲ ಭಾಗ. ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಅವರಂತಹ ಬಂಡಾಯ ಅಭ್ಯರ್ಥಿಯನ್ನು ಬೆಂಬಲಿಸಿ ಈ ಚುನಾವಣೆಯಲ್ಲಿ ಸೋತರೂ ಪರವಾಗಿಲ್ಲ, ಸಮುದಾಯದ ಬಲವನ್ನ, ಸಮುದಾಯದ ಸ್ವಾಭಿಮಾನವನ್ನ ಸಾಬೀತುಪಡಿಸಲೇಬೇಕು. ಚುನಾವಣೆ ಅಂದರೆ ಕೇವಲ ಗೆಲ್ಲುವುದಲ್ಲ, ಅಸ್ತಿತ್ವವನ್ನ, ಧ್ವನಿಯನ್ನ ಆ ವ್ಯವಸ್ಥೆಗೆ ಕೇಳಿಸುವಂತೆ ಮಾಡೋದು. ಮುಸ್ಲಿಂ ಬಾಂಧವರೇ, ಕೇವಲ ಮಾತಿನ ಸುಳ್ಳು ಭರವಸೆಗಳಿಗೆ ಮರುಳಾಗಬೇಡಿ. ಅಂಧನಿಷ್ಠೆಯನ್ನ ಹಿಂದೆ ಕಿತ್ತೆಸೆಯಿರಿ. ಕೇವಲ ಜಾತ್ಯತೀತತೆಯ ಮುಖವಾಡ ತೊಟ್ಟು ನಮ್ಮ ಮತಗಳನ್ನು ಪಡೆದು ನಮ್ಮ ನಾಯಕರನ್ನೇ ತುಳಿಯುವವರ ವಿರುದ್ಧ ಸಿಡಿದಿದ್ದೇಳಿ. ನಿಮ್ಮ ಏಕತೆ ಮತ್ತು ಜಾಗೃತಿಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನೆನಪಿರಲಿ, ಪ್ರಾತಿನಿಧ್ಯವನ್ನ ಯಾರೂ ಭಿಕ್ಷೆಯಾಗಿ ನೀಡೋದಿಲ್ಲ, ಅದನ್ನ ಸಮುದಾಯದ ಶಕ್ತಿಯಿಂದ, ಒಗ್ಗಟ್ಟಿನಿಂದ ಪಡೆದುಕೊಳ್ಳಲೇಬೇಕು. ಜಾಗೃತಿಯಿಂದ ಮತ ಚಲಾಯಿಸಿ. ದಾವಣಗೆರೆಯಿಂದಲೇ ಈ ಸ್ವಾಭಿಮಾನದ ಕಹಳೆ ಮೊಳಗಲಿ. ಕೊನೆಯದಾಗಿ ಜಮೀರ್ ಅಹಮದ್ ಅವರಿಗೆ ಒಂದು ಕಿವಿ ಮಾತು.
ಸಮುದಾಯದ ಧ್ವನಿಯಾಗಲು ನಿಮಗಿದು ಸರಿಯಾದ ಸಮಯ. ಉಳಿದ ಸಮುದಾಯದ ನಾಯಕರನ್ನು ಒಗ್ಗೂಡಿಸಿ ದಾವಣಗೆರೆಯಲ್ಲಿ ಬದಲಾವಣೆಯ ಬೆಳಕನ್ನು ಹಚ್ಚಿ ಸಮುದಾಯದ ಶಕ್ತಿಯನ್ನ ಕಾಂಗ್ರೆಸ್ಗೆ ತೋರಿಸಿ ಈ ವಿಡಿಯೋವನ್ನು ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿ ಸಮುದಾಯಕ್ಕೆ ಅದರದೇ ಆದ ಶಕ್ತಿ ಇದೆ ಅನ್ನೋದನ್ನು ರಾಜಕೀಯ ಪಕ್ಷಗಳಿಗೆ ಅರ್ಥ ಮಾಡಿಸಲು ಜನರನ್ನು ಎಚ್ಚರಗೊಳಿಸಿ. ಯಾಕಂದರೆ ಇದು ಬರೀ ರಾಜಕೀಯ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.